ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು, ವಾರವಾರವೂ ಕಿವಿದೆರೆಗೆ ಬಂದು. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು, ಮನ ಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ, ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ, ಬದುಕಿಗೆ ಅನುಗೊಳಿಸಿ. ಕತೆ ಕೇಳೋಣ, ಕತೆ ಕೇಳೋಣ, ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 193ನೇ ಸಂಚಿಕೆಯಲ್ಲಿ ಸ್ವರಚಿತ ಕಥೆಯನ್ನು ವಾಚಿಸಲಿದ್ದಾರೆ ಸಾಹಿತ್ಯಾಸಕ್ತರಾದ ಲಿಖಿತಾ ಶೆಟ್ಟಿ ಬುದಾಡಿ. ರೇಡಿಯೋ ಮಣಿಪಾಲ ಕೇಳುಗರಿಗೆ ನಮಸ್ಕಾರ. ಕಥೆಯ ಶೀರ್ಷಿಕೆ ಮಗನ ಮನಸ್ಸು. ಹಾಸಿಗೆಯಲ್ಲಿ ಮಲಗಿ ಒದ್ದಾಡಿ ಬದುಕುತ್ತಿರುವುದನ್ನ ನೋಡುವುದು ಅಸಾಧ್ಯವಾಗಿದೆ ವಸಂತ. ಅಮ್ಮನ ಕೊನೆಯ ಕಾಲದಲ್ಲಿ ಒಮ್ಮೆ ಆದ್ರೂ ಬಂದು ನೋಡಿ ಹೋಗೋ. ನಿನ್ಗಾಗಿ ಏನೆಲ್ಲ ಮಾಡ್ಲಿಲ್ಲ ಅವಳ ತ್ಯಾಗಕ್ಕಾದ್ರೂ ಬೆಲೆ ಕೊಡೋ ಎಂದು ಬೈದು ಫೋನ್ ಕಟ್ ಮಾಡಿದಳು ಚೈತ್ರ. ಆ ಕಡೆ ವಸಂತನ ಕಿವಿಯಲ್ಲಿ ಒಂದೇ ವಾಕ್ಯ ಗುನುಗುತ್ತಿತ್ತು, ಅಮ್ಮನ ಕೊನೆಯ ಕಾಲದಲ್ಲಿ ಒಮ್ಮೆ ಆದ್ರೂ ಬಂದು ನೋಡಿ ಹೋಗೋ ಎನ್ನುವುದು. ಅದೇ ಆಲೋಚನೆಯಲ್ಲಿ ತಲೆ ಕೆಟ್ಟಂತಾಗಿ ಆಫೀಸ್ನಿಂದ ಕೆಲಸ ಅರ್ಧಕ್ಕೆ ಬಿಟ್ಟು ಸೀದಾ ಮನೆಗೆ ಹೊರಟನು. ಆಫೀಸ್ ಕ್ಯಾಬ್ನಲ್ಲಿ ಕುಳಿತು ಹೊರಡಲು ಹೇಳಿದವನು ಹಾಗೆಯೇ ಅಮ್ಮನ ಜೊತೆಗಿನ ಮನಸ್ಸಿಗೆ ತಂಪೆರೆಯುವ ಸವಿ ನೆನಪಿನ ಅಂಗಳಕ್ಕೆ ತನ್ನ ಆಲೋಚನೆಗಳಲ್ಲಿ ಜಾರಿದನು. ಅನ್ನೊಂದು ದಿನ ಶಾಲೆ ಬಿಟ್ಟು ಮನೆಗೆ ಬರುವುದು ತಡವಾದಾಗ ಅಮ್ಮ ಭಯದಿಂದ ಊರನ್ನೇ ಒಂದಾಗಿಸಲು ಹೊರಟಿದ್ದಳು. ಏನೋ ಪುಣ್ಯ, ವಸಂತ ಅದೇ ಸಮಯಕ್ಕೆ ಮನೆ ಸೇರಿದ. ಅಷ್ಟರ ತನಕ ಅಳುತ್ತಿದ್ದ ಅಮ್ಮ ಒಂದೇ ಸಲ ರೌದ್ರಾವತಾರ ತಾಳಿ ವಸಂತನನ್ನ ಹಿಡಿದುಕೊಂಡು ಚೆನ್ನಾಗಿ ಹೊಡೆದಿದ್ದರು. ಅಮ್ಮ ಯಾಕೆ ಹೊಡೆಯುತ್ತಿದ್ದಾಳೆ ಎನ್ನುವ ಆಲೋಚನೆ ವಸಂತನ ಮನದಲ್ಲಿದ್ದರೆ ಅಲ್ಲಿದ್ದವರಿಗೆ ಅದನ್ನ ಬಿಡಿಸುವ ಚಿಂತೆ ನೆನೆದು ವಸಂತ ಮನದಲ್ಲೇ ನಕ್ಕನು. ಡ್ರೈವರ್ ಕನ್ನಡಿಯಲ್ಲಿ ನೋಡಿ, ಸರ್ ಏನಾಯ್ತು, ತುಂಬಾ ಖುಷಿಯಾಗಿದ್ದೀರಾ, ನಮಗೂ ಹೇಳಿ, ನಾವು ಖುಷಿ ಪಡ್ತೀವಿ ಎಂದಾಗ ವಸಂತನು ಏನಿಲ್ಲ, ಹೀಗೆ ಹಳೆಯ ನೆನಪುಗಳು ನೆನಪಾಯಿತು ಎಂದು ಮತ್ತೆ ಹಳೆಯ ನೆನಪುಗಳತ್ತ ತನ್ನ ಮನಸ್ಸನ್ನ ತಿರುಗಿಸಿದನು. ಆ ದಿನ ಮನೆಯಲ್ಲಿ ಕಟ್ಟಿದ ಕೋಳಿ ಪದಾರ್ಥ. ನಮ್ಮ ಹಳ್ಳಿಯವರಿಗಷ್ಟೇ ಗೊತ್ತು ಅದರ ರುಚಿ. ಊರು ಕೋಳಿ ಅಂದ ಮೇಲೆ ಅದರಲ್ಲಿ ಮಾಂಸ ಸ್ವಲ್ಪ ಕಮ್ಮಿಯೇ, ಮೂಳೆಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅಮ್ಮ ಅದರಲ್ಲೂ ಕೂಡ ಮಾಂಸದ ತುಂಡನ್ನ ಅಕ್ಕನಿಗೆ ಹಾಕದೆ ವಸಂತನ ಬಟ್ಟಲಿಗೆ ಹಾಕಿದ್ದಳು. ಇದನ್ನು ನೋಡಿದ ಅಕ್ಕ ಚೈತ್ರಾಳ ಗಲಾಟೆ ತಾರಕಕ್ಕೇರಿತು. ಅಪ್ಪ ಅಕ್ಕ ಒಂದು ಟೀಮ್, ಅಮ್ಮ ಮಗ ಒಂದು ಟೀಮ್ ಆಗಿ ಗಲಾಟೆ ಶುರು ಮಾಡಿದ್ದರು. ಕೊನೆಗೆ ಇಡ್ಲಿ ಜೊತೆ ಕೋಳಿ ಪದಾರ್ಥದ ಪರಿಮಳಕ್ಕೆ ಎಲ್ಲರ ಹೊಟ್ಟೆ ಚುರುಗುಟ್ಟಿ ಮತ್ತೆ ಬೇರೆ ಆಲೋಚನೆ ಮಾಡದೆ ಸುಮ್ಮನೆ ಊಟ ಮಾಡಿದ ಆಲೋಚನೆಯಲ್ಲಿ ಇರುವಾಗಲೇ ಡ್ರೈವರ್, ಸರ್ ನಿಮ್ಮ ಮನೆ ಬಂತು ಎಂದನು. ಸ್ವಲ್ಪ ಆಲೋಚನೆಯಿಂದ ಹೊರಬಂದು ಡ್ರೈವರ್ಗೆ ಧನ್ಯವಾದ ಹೇಳಿ ಕೆಳಗಿಳಿದು ಮನೆ ಕಡೆ ಸಾಗುತ್ತಾ ವಸಂತ ಮತ್ತೆ ಮನಸ್ಸಿನಲ್ಲಿ ಆ ದಿನಗಳಿಗೆ ಸಾಗುವನು. ಹೌದು, ಅಮ್ಮ ಆ ದಿನ ಹೇಳಿದ ಮಾತೇನು? ಇರುವುದು ಒಬ್ಬ ಮಗ, ನಮ್ ಕೊನೆಗಾಲಕ್ಕಾಗೋದು ಅವನೇ ತಾನೆ, ನಾಳೆ ಸತ್ತರೆ ಬೆಂಕಿ ಇಡೋನು ಅವನೇ ತಾನೆ ಎಂದು ಮಗಳ ಕಡೆ ನೋಡುತ್ತಾ, ನೀನು ಮದುವೆಯಾಗಿ ಗಂಡನ ಮನೆಗೆ ಹೋಗಿ ನಿನ್ ಸಂಸಾರ ಮನೆ ಮಕ್ಕಳು ಅಂತ ನಿಂದೇ ಪ್ರಪಂಚಕ್ಕೆ ಹೋಗ್ತೀಯ ಎಂದು ನಕ್ಕು ಅಕ್ಕನ ತಲೆಯ ಮೇಲೆ ನಿಧಾನ ಹೊಡೆದಿದ್ದಳು. ಆಗ ಅಕ್ಕ ಕೂಡ ಹೇಳಿದ್ದಳು, ನೀನೇನೇ ಹೇಳು, ನಿನ್ ಕೊನೆಗಾಲಕ್ಕಾಗೋದು ನಾನೇ ನೋಡಬೇಕಾದ್ರೆ ಅಂತ. ಅಮ್ಮನಿಗೆ ಅದೆಂತ ಅಪಾರ ನಂಬಿಕೆ ಅವಳ ಈ ಗಂಡು ಸಂತಾನದ ಮೇಲೆ.
ಇದು ಮೋಹವ ಅಥವಾ ವ್ಯಾಮೋಹವ ಅವನಿಗೆ ಗೊತ್ತಿಲ್ಲ. ಆದರೆ ವಸಂತನಿಗೆ ತಾನೇನೋ ದೊಡ್ಡ ಜನ ಈ ಕುಟುಂಬಕ್ಕೆ ಎಂಬ ಅಹಂಭಾವ ಆ ದಿನ ಬಂದಿತ್ತು. ಅದೇ ಆಲೋಚನೆಯಲ್ಲಿ ಮನೆಯ ಕಾಲಿಂಗ್ ಬೆಲ್ ಒತ್ತಿದ. ಹೆಂಡತಿ ಬಾಗಿಲು ತೆಗೆದು ಅವನ ಕೈಯಲ್ಲಿರುವ ಬ್ಯಾಗ್ ತೆಗೆದುಕೊಳ್ಳುತ್ತಾ, ಏನಿವತ್ತು ಬೇಗ ಬಂದ್ಬಿಟ್ರಿ ಎನ್ನುತ್ತಾ ಒಳ ನಡೆದಳು. ಒಳ ಹೋಗುತ್ತಿದ್ದಂತೆ ಮಕ್ಕಳು ಅಪ್ಪ ಎಂದು ಓಡಿ ಬಂದು ಮುದ್ದು ಮಾಡಿದರು. ಮತ್ತೆ ಅಮ್ಮನ ಕಡೆ ನೋಡಿ, ಅಮ್ಮ ಅಪ್ಪ ಬಂದ್ರು, ಈಗ ತಿಂಡಿ ಮಾಡಿಕೊಡು ಎಂದು ಏನೇನೋ ಲೀಸ್ಟ್ ಕೊಡಲು ಶುರು ಮಾಡಿದರು. ಅವರ ಗಲಾಟೆ ನೋಡುವಾಗ ಮತ್ತೆ ತನ್ನ ಹಳೆಯ ನೆನಪುಗಳ ಕಡೆ ಪಯಣ ಬೆಳೆಸಿದನು. ಆವಾಗ ಅಕ್ಕ ತಮ್ಮ ಅಮ್ಮನಿಗೆ ಅದೆಷ್ಟು ಗೋಳು ಹೊಯ್ದುಕೊಳ್ತಾ ಇದ್ವು. ಅದನ್ನೆಲ್ಲ ಸುಧಾರಿಸಿಕೊಂಡು ಅಮ್ಮ ಮಕ್ಕಳಿಗಾಗಿ ಎಷ್ಟು ತ್ಯಾಗ ಮಾಡಿದ್ದಾಳೆ. ಮಕ್ಕಳ ಅಗತ್ಯಕ್ಕೆಂದೇ ಅಡುಗೆ ಮನೆಯಲ್ಲಿನ ಸಾಮಾನಿನ ಡಬ್ಬಿಗಳನ್ನೆಲ್ಲ ಹಣದ ಡಬ್ಬಿಯಾಗಿ ಮಾಡುತ್ತಿದ್ದಳು. ಒಮ್ಮೆ ಇಟ್ಟ ಕಡೆ ಮತ್ತೊಮ್ಮೆ ಇಲ್ಲ. ಅವಳಿಗಾಗಿ ಹಬ್ಬ ಹರಿದಿನ ಅಂತ ಏನೂ ತೆಗೆದುಕೊಳ್ಳದೇ ಇದ್ದರೂ ಗಂಡ ಮಕ್ಕಳಿಗೆ ಏನಾದರೂ ತೆಗೆದುಕೊಳ್ಳುವಂತೆ ಒತ್ತಾಯಿಸುತ್ತಿದ್ದಳು. ಅಂತ ಹೂ ಮನಸ್ಸಿನ ಅಮ್ಮನ ಮನಸ್ಸು ಅರ್ಥ ಮಾಡಿಕೊಳ್ಳದೆ ಓದಿರುವ ಓದಿಗೆ ಸಿಕ್ಕ ಕೆಲಸ ಎಂದು ಫಾರಿನ್ಗೆ ಹೋಗಿದ್ದ ವಸಂತ ಮತ್ತೆ ವಾಪಸ್ ಬಂದವನು ಈ ಹಳ್ಳಿಯಲ್ಲಿ ಇರಲು ಆಗೋದಿಲ್ಲ ಎಂದು ಸಿಟಿಯಲ್ಲಿ ಬಂದು ನೆಲೆ ನಿಂತಿದ್ದ. ತನ್ನ ಜೊತೆ ಕೆಲಸ ಮಾಡುವ ಹುಡುಗಿಯನ್ನ ಇಷ್ಟಪಟ್ಟು ಮದುವೆಯಾಗಿದ್ದ. ಇದ್ಯಾವುದಕ್ಕೂ ಎದುರಾಡದ ಹೆತ್ತವರಿಂದು ಕೊನೆಗಾಲದಲ್ಲಿ ಯಾರು ಜೊತೆ ಇರುವುದಿಲ್ಲ ಅಂತ ಹೇಳಿದ್ರೋ ಅವಳ ಕೈಯಲ್ಲೇ ಚಾಕರಿ ಮಾಡಿಸಿಕೊಳ್ಳುತ್ತಿದ್ದಾರೆ ಎಂಬ ಒಂದು ಭಾವ ವಸಂತನ ಮನಸ್ಸಿಗೆ ಆ ಕ್ಷಣಕ್ಕೆ ಚುಚ್ಚಿತ್ತು. ಮತ್ತೆ ಮರು ಆಲೋಚನೆ ಮಾಡದೆ ಎದ್ದು, ಪಲ್ಲವಿ, ನಾವು ಊರಿಗೆ ಹೋಗ್ತಾ ಇದ್ದೀವಿ, ಈವಾಗಲೇ ಬ್ಯಾಗ್ ಪ್ಯಾಕ್ ಮಾಡ್ಕೊ ಎಂದಾಗ ಪಲ್ಲವಿ ಏನೋ ಕೋಪದಲ್ಲಿ ಹೇಳಬೇಕು ಎನ್ನುವಾಗ ವಸಂತ, ಮುಂದೆ ನಿನ್ ಮಕ್ಕಳು ನಿನ್ನೊಡನೆ ಹೀಗೆ ಮಾಡಿದರೆ ಹೇಗೆ ಎಂದು ರೂಮ್ ಕಡೆ ನಡೆದನು. ಮನೆಯಲ್ಲಿ ನಿಶ್ಶಬ್ದ ತುಂಬಿತ್ತು. ಪಲ್ಲವಿ ಏನೋ ಆಲೋಚನೆ ಬಂದಂತಾಗಿ ಹೋಗಿ ಬ್ಯಾಗ್ ಪ್ಯಾಕ್ ಮಾಡಿ ಮಕ್ಕಳನ್ನ ರೆಡಿ ಮಾಡಿಸಿ ಬಂದು, ಸಾರಿ ವಸಂತ್, ನಮಗೂ ಕೂಡ ವಯಸ್ಸಾಗ್ತದೆ, ನಮ್ಮ ಮಕ್ಕಳು ಕೂಡ ನಮ್ಮ ಜೊತೆ ಹೀಗೆ ನಡೆದುಕೊಂಡ್ರೆ ಎಂಬ ಆಲೋಚನೆ ಬರಲಿಲ್ಲ. ನಾನು ಎಷ್ಟೋ ಸಲ ಹೇಳಿದ್ದೀನಿ ನನ್ನ ಮಕ್ಕಳಿಗೆ, ಮದುವೆ ಆದ ಮೇಲೂ ನೀವು ನಮ್ಮನ್ನ ನೋಡ್ಕೊಳ್ಳಿ ಎಂದು. ಆದರೆ ಅದೇ ಒಂದು ಆಸೆ ಕನಸು ಎಲ್ಲ ತಾಯಂದಿರ ಮನಸ್ಸಲ್ಲಿ ಇರ್ತದೆ ಎನ್ನುವುದು ಮರೆತೆ ನಾನು. ಸರಿ, ಹೊರಡುವ ನಾವು ಎಂದು ಗಂಡನನ್ನ ತಬ್ಬಿಕೊಂಡು ಅತ್ತಳು. ವಸಂತ ಸರಿ ಎಂದು ಊರಿಗೆ ಹೊರಟರು. ಮತ್ತೆ ಕಾರಿನಲ್ಲಿ ವಸಂತ ಅಮ್ಮನ ಹಳೆಯ ನೆನಪಿಗೆ ತನ್ನ ಮನಸ್ಸನ್ನ ತೇಲಿಬಿಟ್ಟನು. ಕೆಲಸದ ಆಫರ್ ಲೆಟರ್ ಬಂದಾಗ ಅಲ್ಲಿ ಹೋಗಿ ಕುಳಿತರೆ ಹೇಗೆ ಎಂದು ಕೇಳಿದಾಗ ಸತ್ಯಾಗ್ರಹ ಮಾಡಿ ಒಪ್ಪಿಸಿ ಹೋಗಿದ್ದವನು ಮತ್ತೆ ಬರುವಾಗ ಹಳ್ಳಿಯ ವಸಂತನ ಬದಲಾಗಿ ಸಿಟಿಯ ವಸಂತನಾಗಿದ್ದ. ಅಪ್ಪ ಅಮ್ಮನಿಗೆ ಪೇಟೆಯ ರೀತಿ ನೀತಿಗಳನ್ನ ಕಲಿಸಲು ಪ್ರಯತ್ನಿಸಿದ್ದ. ಇದೇ ನೆನಪುಗಳಲ್ಲಿ ಊರಲ್ಲಿರುವ ಮನೆ ಎದುರು ಬಂದಾಗ ಕಾರಿನಿಂದ ಇಳಿದ ವಸಂತ ಸುತ್ತ ನೋಡುತ್ತಾ ಬದಲಾವಣೆ ಜಗದ ನಿಯಮ ಎಂದು ಅಲ್ಲಿನ ವಾತಾವರಣ ಕೂಗಿ ಕೂಗಿ ಹೇಳುತ್ತಿದೆ ಎಂದೆನಿಸಿತು. ನಿಧಾನ ಒಳಗೆ ಹೋಗಿ ಅಕ್ಕನನ್ನ ಕರೆದನು. ಅವನನ್ನು ಆ ಕ್ಷಣ ಅಲ್ಲಿ ನೋಡಿ ಅಕ್ಕ ಚೈತ್ರ ಖುಷಿಯಿಂದ ಅವರನ್ನ ಬರಮಾಡಿಕೊಂಡಳು. ಅಮ್ಮ ಇರುವ ಕೋಣೆಯ ಕಡೆಗೆ ತಮ್ಮನನ್ನ ಕರೆದುಕೊಂಡು ಹೋದಳು. ಕೋಣೆಯ ಒಳಗೆ ಹೋಗುತ್ತಿದ್ದಂತೆ ಮನದಲ್ಲಿ ಒಂಥರ ಅಪರಾಧಿ ಭಾವ ಮನೆ ಮಾಡಿತ್ತು. ಒಳಗೆ ಅಪ್ಪ ಅಮ್ಮನ ಬಳಿಯೇ ಕುಳಿತು ಏನೋ ಮಾತಾಡುತ್ತಿದ್ದರು. ಯಾರೋ ಬರುತ್ತಿರುವ ಶಬ್ದ ಕೇಳಿ, ಯಾರು ಬಂದ್ರು ಚೈತ್ರ ಎಂದು ತಿರುಗಿ ನೋಡುತ್ತಾ ಮಗನನ್ನ ಅಲ್ಲಿ ನೋಡಿ ಆಶ್ಚರ್ಯಚಕಿತರಾದರು. ವಸಂತ ಓಡಿ ಹೋಗಿ ಅಪ್ಪನನ್ನ ತಬ್ಬಿಕೊಂಡು, ಅಪ್ಪ, ನನ್ನನ್ನು ಕ್ಷಮಿಸ್ಬಿಡು ಅಪ್ಪ ಎಂದು ಒಂದೇ ಸಮನೆ ಅಳುತ್ತಿದ್ದ. ನಿಧಾನವಾಗಿ ವಸಂತನ ಬೆನ್ನು ತಟ್ಟಿ, ತಡವಾದರೂ ಬಂದಿದ್ದಕ್ಕೆ ಸಂತೋಷ ಎಂದು ಸಮಾಧಾನ ಮಾಡುತ್ತಾ ಸೊಸೆ ಮೊಮ್ಮಕ್ಕಳನ್ನ ನೋಡಿ, ಎಲ್ಲರೂ ಆರಾಮದಲ್ಲಿದ್ದೀರಾ ಎಂದು ಅವರಲ್ಲಿ ಕೇಳಿದರು. ಹೌದು ಎಂಬಂತೆ ತಲೆ ಆಡಿಸಿದರು. ಅಲ್ಲೇ ಪಕ್ಕದಲ್ಲಿರುವ ಹಾಸಿಗೆಯಲ್ಲಿ ಮಲಗಿರುವ ಅಮ್ಮನ ಕಡೆ ನೋಡಿದರು. ಮಾತು ಶುರು ಮಾಡಿದ ವಸಂತ, ಅಪ್ಪ, ಅಮ್ಮನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಎಂದಾಗ ಅಪ್ಪ ನಿಧಾನವಾಗಿ ವಸಂತನ ಹೆಗಲ ಮೇಲೆ ಕೈ ಇಡುತ್ತಾ, ಬೇಡ ವಸಂತ, ಈಗಾಗಲೇ ತುಂಬಾ ಹೋರಾಟ ಮಾಡಿದ್ದಾಳೆ ಅವಳು. ನಿನಗೆ ಗೊತ್ತು, ಅವಳು ಹಾಸಿಗೆ ಹಿಡಿದು 5-6 ತಿಂಗಳಾಯಿತು. ಆವತ್ತಿನಿಂದ ಇವತ್ತಿನವರೆಗೆ ಯಾರೇ ಬಂದ್ರು, ಯಾರ ಮಾತು ಕೇಳಿದ್ರು ನನ್ನ ವಸಂತ ಬನ್ನ ಮನೆಗೆ ಎಂದು ಕೇಳುತ್ತಾಳೆ. ಆದರೆ ಪ್ರತಿ ಬಾರಿ ನಿರಾಸೆಗಳಿಗೆ ಅವಳ ಕಣ್ಣಂಚಲ್ಲಿ ನೀರು ತುಂಬಿರುತ್ತದೆ. ಕೊನೆಗೆ ಇದೆಲ್ಲವನ್ನ ನೋಡಿ ನೋಡಿ ಬೇಜಾರಾಗಿ ನಿನ್ನ ಸ್ನೇಹಿತ ಸಂತೋಷ್ಗೆ ಫೋನ್ ಮಾಡಿ 1 ದಿನ ವಸಂತನ ರೀತಿ ಬಂದು ಹೋಗು ಎಂದು ಹೇಳಿದವು.
ಆದರೆ ಅವನು ಬಂದು ಪಕ್ಕದಲ್ಲಿ ಕುಳಿತು ಅಮ್ಮ ಎನ್ನುತ್ತಾ ಕೈ ಹಿಡಿದುಕೊಂಡ ಕೂಡಲೇ ಹೇಳಿದ್ದಾಳೆ, ಇದು ವಸಂತ ಅಲ್ಲ ಎಂದು. ಅವನು ಬರದಿದ್ದರೂ ಪರವಾಗಿಲ್ಲ, ಈ ತರ ನಾಟಕ ಮಾಡಬೇಡಿ ಎಂದು ಕಣ್ಣೀರು ಹಾಕಿದ್ದಾಳು ಎಂದಾಗ ವಸಂತನಿಗೆ ತಾನೆಂಥ ಪಾಪಿ, ಹೆತ್ತಮ್ಮ ಕೊನೆಯ ಕಾಲದಲ್ಲಿ ಕೂಡ ನನ್ನ ಗುರುತು ಹಿಡಿಯಬಲ್ಲಳು, ಆದರೆ ಮಗನಾಗಿ ತಾನು ಅವಳನ್ನ ಮರೆತು ಬಿಟ್ಟೆ ಎಂದುಕೊಳ್ಳುತ್ತಾ, ಅಪ್ಪ ನಾನೊಬ್ಬ ಪಾಪಿಯಪ್ಪ, ಹೆತ್ತವರ ಬಗ್ಗೆ ಏನೂ ಆಲೋಚನೆ ಮಾಡದೇ ಇದ್ದವನು. ಇಲ್ಲಪ್ಪ, ಇನ್ನೂ ಹಾಗೇನೂ ಆಗುವುದಿಲ್ಲ, ನಾನು ನಿಮ್ಮ ಬಾಳಿಗೆ ಆಸರೆ, ಖುಷಿ, ನೆಮ್ಮದಿ ಎಲ್ಲ ಆಗುವೆ ಎನ್ನುತ್ತಾ ಅಮ್ಮನ ಬಳಿ ಕುಳಿತುಕೊಂಡನು. ಅಮ್ಮ ಎಂದು ಮೆಲ್ಲಗೆ ಕರೆದನು. ನಿನ್ನ ಮಗ ನಿನ್ನ ಬಳಿ ಬಂದಿದ್ದಾನೆ ಎಂದು ಅಮ್ಮನ ಕೈ ಹಿಡಿದುಕೊಂಡ. ಅಮ್ಮ ನಿಶ್ಶಕ್ತಿಯಿಂದ ಕೂಡಿದ ಸ್ವರದಲ್ಲಿ ಖುಷಿಯಿಂದ ವಸಂತನ ಕೈ ಹಿಡಿದುಕೊಂಡರು. ವಸಂತ ಬಂದ್ಯ ಮಗ ಎಂದು ಕ್ಷೀಣ ಸ್ವರದಲ್ಲಿ ಕೇಳುತ್ತಾ ಮಗನ ಕೈಯನ್ನ ಒತ್ತಿದರು. ಹೌದಮ್ಮ, ನಿನ್ನ ಮಗ ನಿನ್ನ ಬಳಿ ಇದ್ದಾನೆ, ಇನ್ಯಾವತ್ತೂ ನಿನ್ನ ಮನಸ್ಸಿಗೆ ನೋವು ಮಾಡೋದಿಲ್ಲ, ಕ್ಷಮಿಸ್ಬೇಡಮ್ಮ. ಇನ್ನು ನೋಡು, ನೀನು ಗುಣಮುಖವಾಗಿ ನಮ್ಮೆಲ್ಲರ ಜೊತೆ ಹೀಗೆ ಖುಷಿಯಿಂದ ತಿರುಗ್ತಾ ಇರ್ತೀಯ ಇನ್ಯಾವತ್ತು. ಅಲ್ಲಿ ತನಕ ನಾನು ಎಲ್ಲಿಗೂ ಹೋಗಲ್ಲ, ಹಾಗೆ ತಿಂಗಳಿಗೊಮ್ಮೆ ಆದ್ರೂ ಬಂದು ಹೋಗ್ತೀನಿ ನಿಮ್ಮನ್ನೆಲ್ಲ ನೋಡೋಕೆ ಎಂದು ವಸಂತ ಒಂದೇ ಸಮನೆ ಮಾತಾಡುತ್ತಲೇ ಇದ್ದ. ಆದರೆ ಅಮ್ಮನಿಂದ ಏನೂ ಸ್ಪಂದನೆ ಇರದೇ ಇರುವುದನ್ನ ನೋಡಿ ವಸಂತ ಅಮ್ಮನ ಕಡೆ ತಿರುಗಿದ. ಅಲ್ಲಿ ಅಮ್ಮ ತನ್ನ ಇಹಲೋಕದ ಯಾತ್ರೆ ಮುಗಿಸಿ ಮಗನ ಕೈಯಲ್ಲಿ ನಿಶ್ಚಿಂತೆಯಾಗಿ ಕೊನೆಯುಸಿರೆಳೆದಿದ್ದಳು. ಕಥೆಯನ್ನ ಆಲಿಸಿದ ರೇಡಿಯೋ ಮಣಿಪಾಲ ಕೇಳುಗರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು. ಸಹೃದಯಿ ಕೇಳುಗರೆ, ಇದುವರೆಗೆ ಸ್ವರಚಿತ ಕಥೆಯನ್ನು ವಾಚಿಸಿದವರು ಸಾಹಿತ್ಯಾಸಕ್ತರಾದ ಲಿಖಿತಾ ಶೆಟ್ಟಿ ಬುದಾಡಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.